ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಚುನಾವಣೆಯಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿರುವ ಕ್ಷೇತ್ರಗಳ ಪೈಕಿ ಧಾರವಾಡ ಕೂಡ ಒಂದು. ಈ ಹಿಂದೆ 2023ರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ತಪ್ಪಿತು ಅಂತ ಮುನಿಸ್ಕೊಂಡಿದ್ದ ಜಗದೀಶ್ ಶೆಟ್ಟರ್ ಪ್ರಹ್ಲಾದ್ ಜೋಶಿಯವರ ವಿರುದ್ಧ ಹರಿಹಾಯ್ದಿದ್ರು. ಶೆಟ್ಟರ್ಗೆ ಟಿಕೆಟ್ ಸಿಗಲಿಲ್ಲ ಅನ್ನೋದನ್ನ ಇಡೀ ಲಿಂಗಾಯತ ಸಮುದಾಯಕ್ಕಾದ ಅನ್ಯಾಯ ಅನ್ನೋ ಥರ ಬಿಂಬಿಸೋ ಪ್ರಯತ್ನಗಳು ನಡೆದವು. ಅದಕ್ಕೆ ಯಾರಾದರೂ ಒಬ್ಬ ಲಿಂಗಾಯತ ಅಲ್ಲದ ಲೀಡರನ್ನು ವಿಲನ್ ಜಾಗದಲ್ಲಿ ನಿಲ್ಲಿಸಬೇಕಿತ್ತು. ನಾವು ಒಳ್ಳೆಯವರು ಅಂತ ತೋರಿಸೋದಕ್ಕೆ ಯಾರನ್ನಾದರೂ ಕೆಟ್ಟವನು ಅಂತ ಬೆಟ್ ಮಾಡಲೇಬೇಕಲ್ವಾ. ಯಡಿಯೂರಪ್ಪ ಟಿಕೆಟ್ ತಪ್ಪಿಸಿದ್ರು ಅಂತ ಹೇಳಿದರೆ ಅದು ಲಿಂಗಾಯತ ಸ್ವಾಭಿಮಾನವನ್ನು ಟ್ರಿಗರ್ ಮಾಡೋದಿಲ್ಲ. ಶೆಟ್ಟರ್ ಮತ್ತು ಬೊಮ್ಮಾಯಿ ಇಬ್ಬರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ಳೋದಕ್ಕೆ ಆಗದಷ್ಟು ವಿರೋಧಿಗಳಾದರೂ ಬೊಮ್ಮಾಯಿ ಕಾರಣಕ್ಕೆ ಟಿಕೆಟ್ ತಪ್ಪಿತು ಅಂತ ಹೇಳೋ ಹಂಗಿಲ್ಲ. ಯಾಕೆಂದರೆ ಬೊಮ್ಮಾಯಿ ಕೂಡ ಲಿಂಗಾಯತರೇ. ಹೀಗಾಗಿ ಅಲ್ಲಿ ಶೆಟ್ಟರ್ ಸುತ್ತಮುತ್ತ ಇದ್ದ ಸಮಸ್ತರು ಜೋಶಿಯನ್ನು ಅಲ್ಪಸಂಖ್ಯಾತನನ್ನು ಟಾರ್ಗೆಟ್ ಮಾಡಿದರು, ಆತನನ್ನು ಲಿಂಗಾಯತ ವಿರೋಧಿ ಅಂತ ಬಿಂಬಿಸಿದರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಶೆಟ್ಟರ್ ಬಿಜೆಪಿಗೆ ವಾಪಸ್ಸು ಬಂದಿದ್ದಾರೆ. ಈ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಬೆಳಗಾವಿ ಕ್ಯಾಂಡಿಡೇಟು, ಪ್ರಹ್ಲಾದ್ ಜೋಶಿ ಯಥಾ ಪ್ರಕಾರ ಧಾರವಾಡ ಕ್ಷೇತ್ರದ ಅಭ್ಯರ್ಥಿ. ಅಲ್ಲಿಗೆ ಎಲ್ಲ ಕೋಪ ಮುನಿಸುಗಳು ಮುಗಿದ್ವು ಅಂತ ಅಂದ್ಕೊಳ್ಳೋ ಹೊತ್ತಿಗೆ ಅಲ್ಲಿ ದಿಗ್ಗಂತ ದಿಂಗಾಲೇಶ್ವರ ಸ್ವಾಮಿ ಎದ್ದು ಕೂತಿದ್ದಾರೆ. ಅಲ್ಲದೆ ಅವರು ಈ ಬಾರಿ ಪ್ರಹ್ಲಾದ್ ಜೋಶಿ ವಿರುದ್ಧ ಸ್ಪರ್ಧೆ ಮಾಡುವುದಾಗಿ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಅಲ್ಲಿ ಹಾಲು ಮತಸ್ಥ ಜನಾಂಗದ ಅಭ್ಯರ್ಥಿಗೆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿದೆ. ಅದನ್ನು ತಪ್ಪಿಸಿ ದಿಂಗಾಲೇಶ್ವರ ಸ್ವಾಮಿಗೆ ಟಿಕೆಟ್ ಕೊಡಿಸ್ಬಿಡಬೇಕು ಅಂತ ಒಂದು ಬಣ ಹೋರಾಟನೂ ಮಾಡ್ತಾ ಇದೆ. ಅದೇನಾದರೂ ಆದರೆ ಧಾರವಾಡ ಕ್ಷೇತ್ರದಲ್ಲಿ ಪ್ರಹ್ಲಾದ್ ಜೋಶಿ ಗೆಲುವಿಗಾಗಿ ಸ್ವಲ್ಪ ಹೆಚ್ಚು ತಿಣುಕಾಡಬೇಕಾಗಿ ಬರಬಹುದು. ಇನ್ನು ಮತ್ತೊಂದು ಕಡೆ ಉತ್ತರ ಕನ್ನಡದಲ್ಲಿ ಕೂಡ ಈ ಬಾರಿ ಬಿಜೆಪಿಯ ಗೆಲುವಿನ ಮೇಲೆ ಕಾರ್ಮೋಡ ಕವಿತಾ ಇದೆ. ಅಲ್ಲಿ ಟಿಕೆಟ್ ಸಿಗಲಿಲ್ಲ ಅಂತ ಅನಂತಕುಮಾರ್ ಹೆಗಡೆ ಬೇಸರ ಮಾಡ್ಕೊಂಡಿಲ್ಲ, ಆದರೆ ಕಾಗೇರಿಗೆ ಟಿಕೆಟ್ ಸಿಕ್ತಲ್ಲ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರಿಗೆ ನಾಟ್ ರೀಚಬಲ್. ಅನಂತಣ್ಣನ ಈ ಸಿಟ್ಟು ಉತ್ತರ ಕನ್ನಡದ ಕಮಲಪಾಳ್ಯದಲ್ಲಿ ಕಲರವಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದರೆ ಉತ್ತರ ಕನ್ನಡ ಹಾಗೂ ಧಾರವಾಡ ಕ್ಷೇತ್ರಗಳಲ್ಲಿನ ಪರಿಸ್ಥಿತಿ ಹೇಗಿದೆ? ಈ ಬಾರಿಯಲ್ಲಿ ಕಾಂಗ್ರೆಸ್ ಏನಾದರೂ ಆಸೆ ಇಟ್ಟುಕೊಳ್ಳೋದಕ್ಕೆ ಸಾಧ್ಯವಾದೀತಾ? ಬನ್ನಿ ನೋಡೋಣ. ಗೆಳೆಯರೆ, ಧಾರವಾಡ ಲೋಕಸಭಾ ಕ್ಷೇತ್ರ ಈ ಬಾರಿ ರಾಜ್ಯದ ಗಮನವನ್ನು ಸೆಳೀತಾ ಇರೋ ಕ್ಷೇತ್ರಗಳ ಪೈಕಿ ಒಂದು. ಇಲ್ಲಿ ಬಿಜೆಪಿಯ ಅಭ್ಯರ್ಥಿಯಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಣದಲ್ಲಿದ್ದಾರೆ. ಈ ಬಾರಿ ಜೋಶಿ ಅವರಿಗೆ ಟಿಕೆಟ್ ಮಿಸ್ ಆಗಿ ಅಲ್ಲಿಂದ ಜಗದೀಶ್ ಶೆಟ್ಟರ್ ಅವರನ್ನು ಕಣಕ್ಕಿಳಿಸ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು. ಆದರೆ ಶೆಟ್ಟರ್ಗೆ ಹಾವೇರಿ ಟಿಕೆಟ್ ಕೊಡೋ ಬಗ್ಗೆ ಮಾತುಕತೆಗಳಾದವು. ಅದಾದ ಕೂಡಲೇ ಇಲ್ಲಿ ನಾನಿದ್ದೀನಿ ಅಂತ ಬೊಮ್ಮಾಯಿ ಬಂದುಬಿಟ್ರು. ಕಡೆಗೆ ಶೆಟ್ಟರ್ ಅವರನ್ನು ಬೆಳಗಾವಿಗೆ ವರ್ಗಾಯಿಸಬೇಕಾಗಿ ಬಂತು. ಜೋಶಿ ಧಾರವಾಡದಲ್ಲಿ ಉಳ್ಕೊಂಡ್ರು. ಆದರೂ ಅಲ್ಲಿ ಜೋಶಿ ಅವರಿಗೆ ಅವರ ಒಂದಷ್ಟು ವಿರೋಧಿಗಳು ಹಳ್ಳ ತೋಡುವ ಕೆಲಸವನ್ನೇನು ನಿಲ್ಲಿಸಿದ ಹಾಗೆ ಕಾಣ್ತಾ ಇಲ್ಲ. ಗೆಳೆಯರೆ, ಇಲ್ಲಿ ಜೋಶಿ ಈಗಾಗಲೇ ಕೇಂದ್ರ ಸಚಿವರಾಗಿದ್ದಾರೆ. ಈ ಬಾರಿ ಅವರು ಮತ್ತೆ ಆರಿಸಿ ಬಂದರೆ ಮುಂದಿನ ಬಾರಿಗೆ ಕೂಡ ಸಚಿವರಾಗುವ ಸಾಧ್ಯತೆ ಇರುತ್ತೆ. ಈ ಸೀನಿಯಾರಿಟಿಯನ್ನು ಕಟ್ ಮಾಡಿದರೆ ಮಾತ್ರ ಇನ್ನೊಬ್ಬರಿಗಿಲ್ಲಿ ಅವಕಾಶ ಸಾಧ್ಯ. ಹೀಗಾಗಿ ಜೋಶಿಗೆ ಗೆಲುವೇ ಕಷ್ಟವಾಗುವ ಹಾಗೆ ಮಾಡಿಬಿಡಬೇಕು ಅನ್ನೋ ಷಡ್ಯಂತ್ರ ಅಲ್ಲಿ ನಡೀತಲೇ ಇದೆ. ಅದರ ಭಾಗವಾಗಿಯೇ ಪ್ರಹ್ಲಾದ್ ಜೋಶಿ ಲಿಂಗಾಯತ ವಿರೋಧಿ ಅನ್ನೋ ಅಪಪ್ರಚಾರ ಶುರುವಾಯಿತು. ಅಲ್ಲಿ ಕಾಂಗ್ರೆಸ್ ಲಿಂಗಾಯತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟುಬಿಟ್ಟಿದ್ರೆ ಈ ಅಪಪ್ರಚಾರ ಇನ್ನಷ್ಟು ಹೆಚ್ಚಾಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಕೂಡ ಲಿಂಗಾಯತರಿಗೆ ಟಿಕೆಟ್ ಕೊಡಲಿಲ್ಲ. ಹೀಗಾಗಿ ಫಕೀರೇಶ್ವರ ಮಠದ ದಿಂಗಾಲೇಶ್ವರ ಸ್ವಾಮಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಲಿಂಗಾಯತರ ಸ್ವಾಭಿಮಾನ ಅಂತ ಕಣಕ್ಕಿಳಿದು ಬಿಟ್ಟಿದ್ದಾರೆ. ಇದರ ಹಿಂದೆ ಜೋಶಿ ವಿರೋಧಿ ಬಣದ ಕೈವಾಡ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ದಿಂಗಾಲೇಶ್ವರ ಸ್ವಾಮಿ ಮೊನ್ನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ಬಿಜಾಪುರದ ಕಾಂಗ್ರೆಸ್ ಸಚಿವ ಎಂ ಬಿ ಪಾಟೀಲ್ ಸೇರಿದ ಹಾಗೆ ಸಾಕಷ್ಟು ಕಾಂಗ್ರೆಸ್ ನಾಯಕರು ಕಾಣಿಸ್ಕೊಂಡ್ರು. ಇನ್ನು ಹುಬ್ಬಳ್ಳಿ ಧಾರವಾಡದ ಮಠಗಳ ಜಗಳ ಗೊತ್ತಿದ್ದವರಿಗೆ ದಿಂಗಾಲೇಶ್ವರ ಸ್ವಾಮಿಗಳ ಪರಿಚಯ ತುಂಬಾ ಚೆನ್ನಾಗೇ ಇರುತ್ತೆ. ಅಲ್ಲಿ 3000 ಮಠದ ಒಳಜಗಳ, ಅಲ್ಲಿನ ರಾಜಕಾರಣಿಗಳ ಹಸ್ತಕ್ಷೇಪಗಳು, ದಿಂಗಾಲೇಶ್ವರ ಸ್ವಾಮಿಯ ಬಂಡಾಯ, ಅವರು ಫಕೀರೇಶ್ವರ ಅನ್ನೋ ಸರ್ವಧರ್ಮ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಹೋಗಿರುವುದು, ಇದೆಲ್ಲ ಕೂಡ ಹುಬ್ಬಳ್ಳಿ ಧಾರವಾಡದ ಜನಕ್ಕೆ ಗೊತ್ತಿರೋ ವಿಷಯನೇ. ಹೀಗಾಗಿ ದಿಂಗಾಲೇಶ್ವರರು ಯಾಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಮಾತಾಡ್ತಿದ್ದಾರೆ ಅನ್ನೋದು ಜನಕ್ಕೆ ಗೊತ್ತಿದೆ. ಇನ್ನು ಬಿಜೆಪಿಯ ಕೆಲ ನಾಯಕರಂತೂ ಸ್ವಾಮಿಯ ಹಿಂದೆ ಕಾಂಗ್ರೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನಲ್ಲೂ ಅವಕಾಶ ಸಿಕ್ಕರೆ ಈ ಸ್ವಾಮಿಗೆ ಟಿಕೆಟ್ ಕೊಡಿಸ್ಬಿಡಬೇಕು, ಆ ಮೂಲಕ ಹಾಲು ಮತಸ್ಥ ವಿನೋದ್ ಅಸೂಟಿಗೆ ಟಿಕೆಟನ್ನು ತಪ್ಪಿಸಬೇಕು ಅನ್ನೋ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಹೀಗಾಗಿ ಇಲ್ಲಿ ದಿಂಗಾಲೇಶ್ವರರ ಪ್ರಯತ್ನ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಕಾಂಗ್ರೆಸ್ ಇಲ್ಲಿಂದ ವಿನೋದ್ ಅಸೂಟಿ ಅನ್ನೋ ಯುವ ಮುಖಂಡನಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಕುರುಬ ಸಮುದಾಯಕ್ಕೆ ಸೇರಿರುವ ಅಸೂಟಿ ಇಲ್ಲಿಂದ ಟಿಕೆಟ್ ಪಡಿತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಈ ಬಾರಿ ರಜತ್ ಉಳ್ಳಾಗಡ್ಡಿ ಮಠ ಅಥವಾ ವಿನಯ್ ಕುಲಕರ್ಣಿ ಅವರ ಪತ್ನಿಯನ್ನ ಕಣಕ್ಕಿಳಿಸಬಹುದು ಅಂತ ಅಂದುಕೊಳ್ಳಲಾಗ್ತಾ ಇತ್ತು. ಆದರೆ ಕಾಂಗ್ರೆಸ್ ಇಲ್ಲಿ ಬೇರೆಯದ್ದೇ ತಂತ್ರವನ್ನು ಮಾಡಿದೆ. ಇಲ್ಲಿ ಹಿಂದುಳಿದ ವರ್ಗಗಳ ಮತಗಳನ್ನು
ಧ್ರುವೀಕರಿಸುವ ಸಲುವಾಗಿ ಅಸೂಟಿಗೆ ಟಿಕೆಟ್ ಅನ್ನು ಕೊಟ್ಟಿದೆ. ಪ್ರಬಲ ಜಾತಿಯ ವಿರುದ್ಧ ಹಿಂದುಳಿದ ವರ್ಗಗಳನ್ನು ಒಗ್ಗೂಡಿಸಿ ಗೆಲ್ಲುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಈ ಪ್ರಯತ್ನಕ್ಕೆ ಅಲ್ಪಸಂಖ್ಯಾತರು ಜೊತೆಗೂಡುವ ಸಾಧ್ಯತೆ ಇದೆ. ಈ ಬಾರಿಯಂತೂ ಮುಸ್ಲಿಂ ಮತಗಳು ಕನ್ಸಾಲಿಡೇಟ್ ಆಗಿ ಕಾಂಗ್ರೆಸ್ ಕಡೆಗೆ ಹೋಗುತ್ತವೆ. ಇದೇ ಧೈರ್ಯದ ಮೇಲೆ ಕಾಂಗ್ರೆಸ್ ಇಲ್ಲಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸಿದೆ. ಆದರೆ ದಿಂಗಾಲೇಶ್ವರ ಸ್ವಾಮಿಯ ಫಕೀರೇಶ್ವರ ಮಠ ಇದೆಯಲ್ಲ, ಅದು ಮುಸ್ಲಿಂ ಹಾಗೂ ಹಿಂದುಳಿದ ಜನಾಂಗಗಳ ಭಾವೈಕ್ಯ ಮಠ. ಹೀಗಾಗಿ ಅಲ್ಲಿ ಮುಸ್ಲಿಂ ಮತಗಳೂ ಕೂಡ ಒಂದಷ್ಟು ತಮಗೂ ಬರಬಹುದು ಅನ್ನುವ ಆಸೆ ಸ್ವಾಮಿಗೆ ಕೂಡ ಇದ್ದ ಹಾಗಿದೆ. ಇನ್ನು ಇಲ್ಲಿ ಜೋಶಿಗೆ ಲಿಂಗಾಯತ ವಿರೋಧಿಯನ್ನು ಹಣೆಪಟ್ಟಿ ಕಟ್ಟೋದು ಮತ್ತು ಜೋಶಿಯನ್ನು ಸೋಲಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಅಲ್ಲಿನ ಮತದಾರರು ಹೇಳ್ತಾ ಇದ್ದಾರೆ. ಇಲ್ಲಿ ಮತಗಳು ಜಾತಿಯ ಕಾರಣಕ್ಕೆ ಒಡೆದು ಹೋಗುವುದಿಲ್ಲ, ಬದಲಾಗಿ ಅವು ಧರ್ಮದ ಕಾರಣದಿಂದ ಒಂದಾಗತ್ವೆ ಅನ್ನೋದು ಅಲ್ಲಿನ ಜನರ ವಾದ. ಇನ್ನು ಪ್ರಹ್ಲಾದ್ ಜೋಶಿ ಬಗ್ಗೆ ನೋಡೋದಾದ್ರೆ ಅವರು ಮೂಲತಃ ಒಬ್ಬ ಕೈಗಾರಿಕೋದ್ಯಮಿ. 1992ರಿಂದ 94 ಅವಧಿಯಲ್ಲಿ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ಮೈದಾನ ಅಥವಾ ಈದ್ಗಾ ಮೈದಾನ ಅಂತ ಏನು ಕರೆಸ್ಕೊಳ್ತಾ ಇತ್ತು, ಆ ಮೈದಾನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸುವ ಚಳವಳಿಯ ಮುಂಚೂಣಿಯಲ್ಲಿದ್ದ ನಾಯಕರ ಪೈಕಿ ಈ ಪ್ರಹ್ಲಾದ್ ಜೋಶಿ ಕೂಡ ಒಬ್ಬರು. ಅದು ಅವರನ್ನ ರಾಜಕೀಯವಾಗಿ ಮುನ್ನೆಲೆಗೆ ಬರುವ ಹಾಗೆ ಮಾಡಿತು. ಆ ಬಳಿಕ ಧಾರವಾಡ ಬಿಜೆಪಿ ಘಟಕದ ಅಧ್ಯಕ್ಷರಾದ ಜೋಶಿ 2004 ಲೋಕಸಭಾ ಚುನಾವಣೆಯಲ್ಲಿ ಅವತ್ತಿನ ಧಾರವಾಡ ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ನ BS ಪಾಟೀಲರನ್ನ ಸೋಲಿಸಿ ಮೊದಲ ಬಾರಿಗೆ ಲೋಕಸಭೆಯ ಪ್ರವೇಶವನ್ನು ಮಾಡ್ತಾರೆ. ಇನ್ನು 2009, 2014 ಹಾಗೂ 2019ರಲ್ಲಿ ಕೂಡ ಸತತ 3 ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಜೋಶಿ ಸಂಸದರಾಗಿ ಆಯ್ಕೆಯಾದರು. 2009ರಲ್ಲಿ ಜೋಶಿ 4,46,798 ಮತಗಳನ್ನು ಪಡೆದರೆ ಇವರ ವಿರುದ್ಧ ಪರಾಭವಗೊಂಡ ಕಾಂಗ್ರೆಸ್ನ ಅಭ್ಯರ್ಥಿ ಮಂಜುನಾಥ್ ಕುನ್ನೂರ್ 3,09,123 ಮತಗಳನ್ನು ಪಡ್ಕೊಂಡಿದ್ರು. ಕೇಂದ್ರ ಸಚಿವರಾಗಿರೋ ಜೋಶಿ ಈ ಮೊದಲು ರಾಜ್ಯ ಬಿಜೆಪಿ ಘಟಕದ ಪ್ರಧಾನ ಕಾರ್ಯದರ್ಶಿಯಾಗಿ ಹಾಗೂ ರಾಜ್ಯಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ. ಇದೀಗ ಮತ್ತೊಂದು ಬಾರಿ ಗೆಲುವಿಗಾಗಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅವರಿಗೆ ಈ ಬಾರಿಯ ಗೆಲುವು ಅನ್ನೋದು ಈ ಹಿಂದಿನಷ್ಟು ಸುಲಭವಾಗಿ ದಕ್ಕೋ ಕಾಣ್ತಾ ಇಲ್ಲ. ಅಂದ್ರೆ ಅವರಿಲ್ಲಿ ಇನ್ನಷ್ಟು ಕಷ್ಟಪಡಬೇಕಾಗಿ ಬರ್ತಾ ಇದೆ. ಇನ್ನು ಧಾರವಾಡದ ಲೋಕಸಭಾ ಕ್ಷೇತ್ರ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಧಾರವಾಡ ಜಿಲ್ಲೆಯ ನವಲಗುಂದ, ಕುಂದಗೋಳ, ಧಾರವಾಡ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಹುಬ್ಬಳ್ಳಿ ಧಾರವಾಡ ಪಶ್ಚಿಮ, ಹುಬ್ಬಳ್ಳಿ ಧಾರವಾಡ ಕೇಂದ್ರ, ಕಲಘಟಗಿ ಹಾಗೂ ಹಾವೇರಿ ಜಿಲ್ಲೆಯ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಗಳು ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿವೆ. ಈ ಪೈಕಿ 4ರಲ್ಲಿ ಕಾಂಗ್ರೆಸ್, 4ರಲ್ಲಿ ಬಿಜೆಪಿ ಶಾಸಕರಿದ್ದಾರೆ. ಇನ್ನು ಈ ಲೋಕಸಭಾ ಕ್ಷೇತ್ರದ ಚುನಾವಣಾ ಇತಿಹಾಸವನ್ನು ನಾವು ನೋಡೋದಾದ್ರೆ ಡಿಲಿಮಿಟೇಷನ್ಗೂ ಮುನ್ನ ಧಾರವಾಡ ಉತ್ತರ ಲೋಕಸಭಾ ಕ್ಷೇತ್ರವಾಗಿ ಇದು ಗುರುತಿಸಿಕೊಳ್ತಾ ಇತ್ತು. ಆಗ ಇದು ಧಾರವಾಡ ಗ್ರಾಮಾಂತರ, ಧಾರವಾಡ ಹುಬ್ಬಳ್ಳಿ, ಕಲಘಟಗಿ, ಗದಗ, ನರಗುಂದ ಹಾಗೂ ನವಲಗುಂದ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿತ್ತು. ಈ ಕ್ಷೇತ್ರದಲ್ಲಿ 1952 ಹಾಗೂ 1957ರ ಚುನಾವಣೆಗಳಲ್ಲಿ ದತ್ತಾತ್ರೇಯ ಪರಶುರಾಮ ಕರ್ಮಕಾರ್ ಆರಿಸಿ ಬಂದರು. ಇನ್ನು 1962, 67, 71, 77ರ ಚುನಾವಣೆಯಲ್ಲಿ ಸರೋಜಿನಿ ಮಹಿಷಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆಲುವನ್ನು ದಕ್ಕಿಸಿಕೊಂಡರು. ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಸಂಸದೆ ಅನ್ನೋ ಗೌರವ ಸರೋಜಿನಿ ಮಹಿಷಿ ಅವರಿಗೆ ಸಲ್ಲುತ್ತೆ. ಅದು ಅಲ್ಲದೆ ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸಚಿವೆಯಾಗಿ ವಿವಿಧ ಖಾತೆಗಳನ್ನು ಕೂಡ ಸರೋಜಿನಿ ಅವರು ನಿರ್ವಹಿಸಿದ್ದಾರೆ. ಇನ್ನು 1980, 84, 89 ಹಾಗೂ 91ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ DK ನಾಯ್ಕರ್ ಇಲ್ಲಿಂದ ಆರಿಸಿ ಬರ್ತಾರೆ. 96ರಲ್ಲಿ ಇಲ್ಲಿ ಮೊದಲ ಬಾರಿಗೆ ಬಿಜೆಪಿಯ ಕಮಲಾ ಅರಳತೆ, ವಿಜಯ ಸಂಕೇಶ್ವರ್ ಇಲ್ಲಿ ಸಂಸದರಾಗಿ ಆಯ್ಕೆ ಆಗ್ತಾರೆ. 1998 ಹಾಗೂ 99ರ ಚುನಾವಣೆಗಳಲ್ಲಿ ಕೂಡ ವಿಜಯ ಸಂಕೇಶ್ವರ ಅವರ ಗೆಲುವಿನ ಓಟ ಮುಂದುವರಿತಾ ಬರುತ್ತೆ. 2004ರಲ್ಲಿ ಇಲ್ಲಿ ಬಿಜೆಪಿಯ ಪ್ರಹ್ಲಾದ್ ಜೋಶಿ ಸಂಸದರಾಗಿ ಆಯ್ಕೆಯಾದರು. ಆ ಬಳಿಕ ಸತತವಾಗಿ ಜೋಶಿ ಅವರೇ ಇಲ್ಲಿಂದ ಆರಿಸಿ ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು 17,82,000 ಮತದಾರರಿದ್ದಾರೆ. 8,95,000 ಪುರುಷ ಮತದಾರರು ಮತ್ತು 8,86,000 ಮಹಿಳಾ ಮತದಾರರಿದ್ದಾರೆ. ಇನ್ನು ಜಾತಿವಾರು ಮತಗಳನ್ನು ನೋಡಿದರೆ ಲಿಂಗಾಯತರ ಮತಗಳು 5.9 ಲಕ್ಷ ಇವೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದ ಮತಗಳು 2.6 ಲಕ್ಷ ಇವೆ. 3.9 ಲಕ್ಷ ಮುಸಲ್ಮಾನರಿದ್ದಾರೆ. 1.3 ಲಕ್ಷ ಕುರುಬ ಮತದಾರರಿದ್ದಾರೆ. 85,000 ಬ್ರಾಹ್ಮಣ ಮತದಾರರಿದ್ದಾರೆ. 1.5 ಲಕ್ಷದಷ್ಟು ಮರಾಠ ಮತದಾರರಿದ್ದಾರೆ. ಹಾಗೆ 1,77,000 ಇನ್ನಿತರ ಜಾತಿ ಮತಗಳ ಮತದಾರರಿದ್ದಾರೆ. 1996ರಿಂದ ಇಲ್ಲಿಯವರೆಗೆ ಅಂದರೆ ಹೆಚ್ಚು ಕಡಿಮೆ 3 ದಶಕಗಳ ಕಾಲ ಬಿಜೆಪಿ ಈ ಕ್ಷೇತ್ರದಲ್ಲಿ ಗೆಲುವಿನ ಯಾತ್ರೆಯನ್ನು ಮುಂದುವರಿಸ್ತಾ ಬಂದಿದೆ. ಅದೇ ಯಾತ್ರೆ ಈ ಬಾರಿಯೂ ಮುಂದುವರಿಯುತ್ತಾ ಅಥವಾ ಅದನ್ನು ಅಲ್ಲಿಗೆ ನಿಲ್ಲಿಸೋದರಲ್ಲಿ ಕಾಂಗ್ರೆಸ್ ಏನಾದರೂ ಸಫಲವಾದೀತಾ ಅನ್ನೋದನ್ನ ಕಾದು ನೋಡಬೇಕು.
ಇನ್ನು ಉತ್ತರ ಕನ್ನಡ ಗೆಳೆಯರೆ, ಈ ಕ್ಷೇತ್ರ ಈ ಬಾರಿ ಕುತೂಹಲವನ್ನಂತೂ ಉಂಟು ಮಾಡಿತ್ತು. ಅದಕ್ಕೆ ಏಕೈಕ ಕಾರಣ ಅಂದ್ರೆ ಅನಂತಕುಮಾರ್ ಹೆಗಡೆ. ಹಿಂದೂ ಫೈರ್ ಬ್ರ್ಯಾಂಡ್ ಅನ್ನಿಸ್ಕೊಂಡಿದ್ದ ಅನಂತಕುಮಾರ್ ಹೆಗಡೆ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದವರಿಗೆ ಭಾರಿ ವಿರೋಧ ವ್ಯಕ್ತವಾಗುವ ಹಾಗೆ ಮಾಡ್ತು. ಇದಲ್ಲದೆ ಅನಂತಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಇಲ್ಲ ಅಂತ ಮಾತಾಡ್ಕೊಳ್ತಿದ್ದ ಸಮಯದಲ್ಲೇ ಅವರು ಇದ್ದಕ್ಕಿದ್ದ ಹಾಗೆ ಕ್ಷೇತ್ರದಲ್ಲಿ ಆಕ್ಟಿವ್ ಆದರು. ಆದರೆ ಬಿಜೆಪಿಯ ಹೈಕಮಾಂಡ್ ಈ ಬಾರಿಯಲ್ಲಿ ಅನಂತರನ್ನ ಬದಲಿಸಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಉತ್ತರ ಕನ್ನಡದ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಮಾಜಿ ಸಚಿವ ಹಾಗೂ ಸ್ಪೀಕರ್ ಕೂಡ ಆಗಿದ್ದ ಕಾಗೇರಿ 2023ರ ಎಲೆಕ್ಷನ್ನಲ್ಲಿ ಅನಂತಕುಮಾರ್ ಹೆಗಡೆ ಅವರ ವಿರೋಧದಿಂದಲೇ ತಮ್ಮ ಕ್ಷೇತ್ರದಲ್ಲಿ ಸೋಲುವಂತಾಯಿತು ಅಂತ ಹೇಳಲಾಗುತ್ತೆ. ಈಗ ಸೋತವರನ್ನೇ ಅನಂತಕುಮಾರ್ ಹೆಗಡೆ ಜಾಗಕ್ಕೆ ತಂದು ಕೂರಿಸಲಾಗಿದೆ. ಅಲ್ಲಿಗೆ 1996ರಿಂದ ಶುರುವಾಗಿದ್ದ ಅನಂತ ಪರ್ವಕ್ಕೆ ಈಗ ಒಂದು ತೆರೆ ಬಿದ್ದ ಹಾಗೆ ಆಗ್ತಾ ಇದೆ. ಗೆಳೆಯರೆ, ಅನಂತಕುಮಾರ್ ಹೆಗಡೆ 1996, 98, 99, 2004, 2009, 2014 ಹಾಗೂ 2019ರ ಚುನಾವಣೆಗಳನ್ನು ಎದುರಿಸಿ ಒಟ್ಟು 6 ಬಾರಿ ಸಂಸದರಾಗಿದ್ದಾರೆ. 1999ರಲ್ಲಿ ಮಾತ್ರ ಹೆಗಡೆ ಕಾಂಗ್ರೆಸ್ನ ಮಾರ್ಗರೆಟ್ ಆಳ್ವಾ ವಿರುದ್ಧ ಒಮ್ಮೆ ಸೋಲನ್ನ ಅನುಭವಿಸಿದ್ರು. ಅದನ್ನ ಹೊರತುಪಡಿಸಿದರೆ ಅನಂತ್ ಹೆಗಡೆ ಸೋಲನ್ನ ಕಂಡವರೇ ಅಲ್ಲ. ಆದರೂ ಈ ಬಾರಿ ಬಿಜೆಪಿ ಅವರನ್ನು ಬದಲಿಸಿದೆ. ಅದಕ್ಕೆ ಮುಖ್ಯ ಕಾರಣ ಅನಂತಕುಮಾರ ಹೆಗಡೆ ಅವರ ಸಂವಿಧಾನ ಬದಲಾವಣೆಯ ಮಾತು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಬಾರಿ ಕಾಂಗ್ರೆಸ್ ಇಲ್ಲಿಂದ ಅಂಜಲಿ ನಿಂಬಾಳ್ಕರ್ ಅವರನ್ನ ಕಣಕ್ಕಿಳಿಸಿದೆ. ಮರಾಠ ಸಮುದಾಯದ ಅಂಜಲಿ ಅವರು ಖಾನಾಪುರ ಕ್ಷೇತ್ರದಲ್ಲಿ 2018ರ ಚುನಾವಣೆಯನ್ನು ಗೆದ್ದು MLA ಆದರು. ಆ ನಂತರದ ಚುನಾವಣೆಯಲ್ಲಿ ಮತದಾರ ಅವರಿಗೆ ಸೋಲಿನ ರುಚಿಯನ್ನು ತೋರಿಸಿದ. ಇನ್ನು ಅಂಜಲಿ ಅವರ ಪತಿ ಹೇಮಂತ್ ನಿಂಬಾಳ್ಕರ್ ಕರ್ನಾಟಕ ಕೇಡರ್ನ IPS ಅಧಿಕಾರಿ. ರಾಜಕೀಯ ಕುಟುಂಬದ ಹಿನ್ನೆಲೆಯನ್ನ ಹೊಂದಿರುವ ಅಂಜಲಿ ನಿಂಬಾಳ್ಕರ್ ಈ ಬಾರಿ ಸಂಸದೆಯಾಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಹೀಗಾಗಿ ಅವರ ಸ್ವಕ್ಷೇತ್ರ ಖಾನಾಪುರವನ್ನು ಒಳಗೊಂಡಿರುವ ಉತ್ತರ ಕನ್ನಡಕ್ಕೆ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಈ ಮೂಲಕ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ದೇಶಪಾಂಡೆ ವರ್ಸಸ್ ಮಾರ್ಗರೆಟ್ ಆಳ್ವಾ ಅನ್ನೋ ಸಾಂಪ್ರದಾಯಿಕ ಜಗಳ ಏನಿತ್ತು ಅದಕ್ಕೆ ತೆರೆ ಎಳೆದು ಎರಡೂ ಕುಟುಂಬಗಳಿಗೂ ಟಿಕೆಟ್ ಕೊಡದೆ ಹೊಸ ಮುಖವನ್ನು ಅಲ್ಲಿ ಕಣಕ್ಕಿಳಿಸಲಾಗಿದೆ. ಇದೇನಾದರೂ ಈ ಬಾರಿ ಕಾಂಗ್ರೆಸ್ಗೆ ಗೆಲ್ಲುವ ಅವಕಾಶವನ್ನು ಒದಗಿಸಿಕೊಟ್ಟಿತಾ ಅನ್ನೋದನ್ನ ಕಾದು ನೋಡಬೇಕಷ್ಟೇ. ಗೆಳೆಯರೆ, ಈ ಕ್ಷೇತ್ರ ಅತ್ಯದ್ಭುತ ಪ್ರಕೃತಿ ಸೌಂದರ್ಯವನ್ನು ಹೊಂದಿದೆ. ಇದು ಗೋವಾದ ಜೊತೆ ಅಂತಾರಾಜ್ಯ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇಲ್ಲಿ ಹುಲಿ ಸಂರಕ್ಷಿತ ಅರಣ್ಯ ಇದೆ. ಕೈಗಾ ಅಣುವಿದ್ಯುತ್ ಸ್ಥಾವರ ಸೇರಿದಂತೆ ಸಾಕಷ್ಟು ವಿಶೇಷಗಳನ್ನ ಈ ಕ್ಷೇತ್ರ ತನ್ನಲ್ಲಿ ಅಡಗಿಸಿಟ್ಟುಕೊಂಡಿದೆ. ಇನ್ನು ಈ ಕ್ಷೇತ್ರದ ವ್ಯಾಪ್ತಿಗೆ ಖಾನಾಪುರ, ಕಿತ್ತೂರು, ಹಳಿಯಾಳ, ಕಾರವಾರ, ಕುಮಟ, ಭಟ್ಕಳ, ಶಿರ್ಸಿ ಹಾಗೂ ಯಲ್ಲಾಪುರ ಕ್ಷೇತ್ರಗಳು ಬರುತ್ತವೆ. ಸದ್ಯಕ್ಕೆ ಇಲ್ಲಿ ಬಿಜೆಪಿಯ 3 ಹಾಗೂ ಕಾಂಗ್ರೆಸ್ನ 5 ಶಾಸಕರಿದ್ದಾರೆ. ಆದರೆ ಯಲ್ಲಾಪುರದ ಶಾಸಕ ಶಿವರಾಮ್ ಹೆಬ್ಬಾರ್ ಬಿಜೆಪಿಯ ಶಾಸಕರಾಗಿದ್ದಾರೆ ಹೊರತು ಅವರು ಬಿಜೆಪಿಯ ಅಭ್ಯರ್ಥಿಯನ್ನ ಬೆಂಬಲಿಸುತ್ತಾರೆ ಅನ್ನೋ ಭರವಸೆ ಇಲ್ಲ. ಈಗಾಗಲೇ ಶಿವರಾಮ್ ಹೆಬ್ಬಾರ್ ತಮ್ಮ ಮಗನನ್ನ ಕಾಂಗ್ರೆಸ್ಗೆ ಕಳುಹಿಸಿಯಾಗಿದೆ. ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿ ಬಿಜೆಪಿ ಪಕ್ಷಾಂತರಿ ಶಾಸಕರನ್ನ ನಂಬಿಕೊಳ್ಳುವ ಹಾಗಿಲ್ಲ. ತನ್ನ ಸಾಂಪ್ರದಾಯಿಕ ಮತಗಳು, ಹಿಂದುತ್ವದ ಮತಗಳು ಹಾಗೆ ಮೋದಿಯ ಹೆಸರು ಮಾತ್ರ ಇಲ್ಲಿ ಬಿಜೆಪಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕಿದೆ. ಇನ್ನು ಈ ಕ್ಷೇತ್ರವನ್ನು 2009ಕ್ಕೂ ಮುನ್ನ ಕೆನರಾ ಲೋಕಸಭಾ ಅಂತ ಕರೀತಾ ಇದ್ರು. 1952, 57 ಹಾಗೂ 62ರಲ್ಲಿ ಇಲ್ಲಿಂದ ಮಾರ್ಗರೆಟ್ ಆಳ್ವಾ ಅವರ ಮಾವ ಜೋಚಿಮ್ ಆಳ್ವಾ ಸಂಸದರಾಗಿದ್ದರು. 67ರಲ್ಲಿ ದಿನಕರ ದೇಸಾಯಿ ಇಲ್ಲಿಂದ ಆರಿಸಿ ಬಂದರು. 71ರಲ್ಲಿ BV ನಾಯಕ್, 77ರಲ್ಲಿ BP ಕದಂ, 80, 84, 89 ಹಾಗೂ 91ರಲ್ಲಿ G ದೇವರಾಜು ನಾಯಕ್ ಇಲ್ಲಿಂದ ಆರಿಸಿ ಬಂದಿದ್ರು. ಇಲ್ಲಿ 1967ರಲ್ಲಿ ದಿನಕರ ದೇಸಾಯಿ ಪಕ್ಷೇತರರಾಗಿ ಆರಿಸಿ ಬಂದದ್ದು ಬಿಟ್ರೆ ಇನ್ನುಳಿದ ಹಾಗೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನಿಸ್ಕೊಂಡಿತ್ತು. ಇಂಥ ಕಡೆ 1996ರಲ್ಲಿ ಬಿಜೆಪಿ ತನ್ನ ಖಾತೆಯನ್ನು ಓಪನ್ ಮಾಡಿತು. ಅನಂತಕುಮಾರ್ ಹೆಗಡೆ ಇಲ್ಲಿ ಸಂಸದರಾದರು. ಆ ಬಳಿಕ 98ರಲ್ಲೂ ಅನಂತಕುಮಾರ್ ಸಂಸದರಾದರೆ 99ರಲ್ಲಿ ಮಾರ್ಗರೆಟ್ ಆಳ್ವಾ ಅವರ ವಿರುದ್ಧ ಕಡಿಮೆ ಅಂತರದ ಸೋಲನ್ನು ಅನಂತ್ ಅನುಭವಿಸಬೇಕಾಗಿ ಬಂತು. ಆದರೆ 2004, 2009, 2014, 2019ರಲ್ಲಿ ಅನಂತಕುಮಾರ್ ಹೆಗಡೆ ಭಾರೀ ಅಂತರದ ಗೆಲುವನ್ನು ಇಲ್ಲಿ ಪಡ್ಕೊಳ್ತಾ ಬಂದರು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ G ದೇವರಾಯ ನಾಯಕ್ ಅವರ ನಂತರ ಈ ಕ್ಷೇತ್ರದಿಂದ ಅತಿ ಹೆಚ್ಚು ಬಾರಿ ಆರಿಸಿ ಬಂದು ಸಂಸದರಾದವರು ಅನಂತಕುಮಾರ್ ಹೆಗಡೆ ಮಾತ್ರ. ಹೀಗಾಗಿನೇ ಈ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಳ್ತಾ ಬರ್ತಾ ಇದೆ. ಇನ್ನು ಈ ಕ್ಷೇತ್ರದಲ್ಲಿ ಬ್ರಾಹ್ಮಣರಿದ್ದಾರೆ, ಬಿಲ್ಲವರು, ಹಾಲಕ್ಕಿ ಗೌಡರು, ಲಿಂಗಾಯತರು, ಮರಾಠರು, ಕ್ರೈಸ್ತರು, ಕೊಂಕಣಿಗಳು ಸೇರಿದ ಹಾಗೆ
ಒಟ್ಟು 15.5 ಲಕ್ಷಕ್ಕೂ ಅಧಿಕ ಮತದಾರರಿದ್ದಾರೆ. ಅವರಲ್ಲಿ 1 ಲಕ್ಷ ಪರಿಶಿಷ್ಟ ಜಾತಿ, 75,000 ಪರಿಶಿಷ್ಟ ಪಂಗಡ, 1.25 ಲಕ್ಷ ಮುಸಲ್ಮಾನರಿದ್ದಾರೆ. ಈ ಬಾರಿ ಮುಸ್ಲಿಂ, ಮರಾಠ ಹಾಗೂ ಅಹಿಂದ ಮತಗಳು ತಮ್ಮ ಕೈ ಹಿಡಿಯಬಹುದು. ಹಾಗೆ ಗ್ಯಾರಂಟಿಗಳ ಕಾರಣದಿಂದ ಮಹಿಳೆಯರು ತಮಗೆ ಬೆಂಬಲವನ್ನ ಕೊಡಬಹುದು ಅಂತ ಕಾಂಗ್ರೆಸ್ ನಂಬಿದೆ. ಇನ್ನು ಬಿಜೆಪಿ ಮೋದಿ ಅಲೆ ಸಾಂಪ್ರದಾಯಿಕ ಮತಗಳನ್ನು ನಂಬಿಕೊಂಡಿದೆ. ಈ ಬಾರಿ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಮೂಲದ ಮರಾಠಿ ಅಭ್ಯರ್ಥಿ ಇರೋದ್ರಿಂದ ಈ ಭಾಗದ ಮರಾಠರ ಮತಗಳು ಕಾಂಗ್ರೆಸ್ಗೆ ಹೋಗುತ್ವಾ ಬಿಜೆಪಿಗೆ ಹೋಗುತ್ವಾ ಅನ್ನೋ ಕುತೂಹಲ ಇಲ್ಲಿ ಹಾಗೆ ಉಳ್ಕೊಂಡಿದೆ. ಒಟ್ಟಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಕೂಡ ಈ ಬಾರಿ ತನ್ನತ್ತ ರಾಜ್ಯದ ಗಮನವನ್ನು ಸೆಳೀತಾ ಇದೆ. ಇದು ಗೆಳೆಯರೆ ಉತ್ತರ ಕನ್ನಡ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.